PUC ಫಲಿತಾಂಶ ಇವತ್ತು ಪ್ರಕಟ ಆಗಬೇಕಾಗಿತ್ತು, ಆದರೆ ಪ್ರಕಟ ಆಗಿಲ್ಲ. ಪರೀಕ್ಷೆಯನ್ನ ಬರೆದಿರ್ತಕ್ಕಂತಹ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಬಹಳಷ್ಟು ಖುಷಿಯಿಂದ ಕುತೂಹಲದಿಂದ ಏನು ಅಂತಂದ್ರೆ ಆ ಫಲಿತಾಂಶದ ನಿರೀಕ್ಷೆ ಒಳಗಡೆ ಇದ್ರು. ಆದ್ರೆ ಆ ನಿರೀಕ್ಷೆ ಇವತ್ತೇನಾಗಿದೆ ಅಂತಂದ್ರ ಸುಳ್ಳಾಗಿದೆ. ಕಾರಣ ಏನು ಅಂತಂದ್ರ ಇವತ್ತು ಪ್ರಕಟ ಆಗಬೇಕಾಗಿರ್ತಕ್ಕಂಥ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗಿಲ್ಲ. ಫಲಿತಾಂಶ ಪ್ರಕಟ ಆಗದೆ ಇರೋದಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಬಹುಶಃ ನಮ್ಮ ಶಿಕ್ಷಣ ಸಚಿವರು ಹಾಗೂ ಇಲಾಖೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಒಂದು ಮಹತ್ತರವಾಗಿರ್ತಕ್ಕಂಥ ವಿಷಯವನ್ನ ತಿಳಿದುಕೊಳ್ಳಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ಆದರೆ ಅವರ ಆ ಕುತೂಹಲ ಇನ್ನಷ್ಟು ಕೂಡ ಏನು ಅಂತಂದ್ರೆ ಕುತೂಹಲ ಆಗಿರ್ತಕ್ಕಂಥ ಸಂದರ್ಭ ಎದುರಾಗಿದೆ. ವಿಷಯ ಏನು ಅಂತಂದ್ರೆ 2026 ದ್ವಿತೀಯ PUC ಫಲಿತಾಂಶ ಇವತ್ತು ಪ್ರಕಟ ಆಗಬೇಕಾಗಿತ್ತು, ಆದರೆ ಪ್ರಕಟ ಆಗಿಲ್ಲ. ಪರೀಕ್ಷೆಯನ್ನ ಬರೆದಿರ್ತಕ್ಕಂತಹ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಬಹಳಷ್ಟು ಖುಷಿಯಿಂದ ಕುತೂಹಲದಿಂದ ಏನು ಅಂತಂದ್ರೆ ಆ ಫಲಿತಾಂಶದ ನಿರೀಕ್ಷೆ ಒಳಗಡೆ ಇದ್ರು. ಆದ್ರೆ ಆ ನಿರೀಕ್ಷೆ ಇವತ್ತೇನಾಗಿದೆ ಅಂತಂದ್ರ ಸುಳ್ಳಾಗಿದೆ. ಕಾರಣ ಏನು ಅಂತಂದ್ರ ಇವತ್ತು ಪ್ರಕಟ ಆಗಬೇಕಾಗಿರ್ತಕ್ಕಂಥ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗಿಲ್ಲ. ಫಲಿತಾಂಶ ಪ್ರಕಟ ಆಗದೆ ಇರೋದಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಬಹುಶಃ ನಮ್ಮ ಶಿಕ್ಷಣ ಸಚಿವರು ಹಾಗೂ ಇಲಾಖೆ ಫಲಿತಾಂಶವನ್ನ ಬಿಡುಗಡೆ ಮಾಡದೇ ಇರೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರಣವನ್ನ ನೀಡಿಲ್ಲ. ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಅದರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಫಲಿತಾಂಶ ಪ್ರಕಟ ಆಗದೆ ಇರೋದಕ್ಕೆ ಮುಖ್ಯವಾಗಿ ನನ್ನ ಪ್ರಕಾರ ಎರಡೇ ಎರಡು ಕಾರಣಗಳಿರುತ್ತವೆ. ಅದು ಏನು ಅಂತಂದ್ರೆ, ಒಂದು ತಾಂತ್ರಿಕ ಕಾರಣ, ಎರಡನೇದು ಆಡಳಿತಾತ್ಮಕ ಕಾರಣ. ಇವೆರಡು ಕಾರಣಗಳನ್ನ ಹೊರತುಪಡಿಸಿ ಇನ್ನಾವುದೇ ಕಾರಣಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ಬರ್ತಕ್ಕಂಥ ಮಾಹಿತಿಯ ಪ್ರಕಾರ ಏನು ಅಂತಂದ್ರ ಫಲಿತಾಂಶವನ್ನ ಮುಂದೂಡಲಾಗಿದೆ. ವಿದ್ಯಾರ್ಥಿಗಳೇ, ಪೋಷಕರೇ, ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲದೊಳಗಡೆ ಬೀಳತಕ್ಕಂಥ ಅವಶ್ಯಕತೆ ಇಲ್ಲ. ಈ ಮೊದಲು ನಿಮಗೆ ಹೇಳಿರ್ತಕ್ಕಂಥ ರೀತಿಯೊಳಗಡೆ ಆಡಳಿತಾತ್ಮಕ ಅಥವಾ ತಾಂತ್ರಿಕ ಕಾರಣದಿಂದಾಗಿ ಫಲಿತಾಂಶವನ್ನ ಮುಂದೂಡಲಾಗಿರುತ್ತದೆ. ನಿಮ್ಮ ಫಲಿತಾಂಶ ಬಹಳಷ್ಟು ಸುರಕ್ಷಿತವಾಗಿನೇ ಇರುತ್ತೆ. ಸುರಕ್ಷಿತವಾಗಿನೇ ಅದು ಮತ್ತೊಂದು ದಿನ ಏನು ಅಂತಂದ್ರ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಅನ್ನೋದೇನು, ಬಿಡುಗಡೆ ಆಗೇ ಆಗುತ್ತೆ. ಫಲಿತಾಂಶ ಬಿಡುಗಡೆ ಆಗ್ತಕ್ಕಂಥ ದಿನಾಂಕವನ್ನ ಖಂಡಿತವಾಗ್ಲೂ ಏನು ಅಂತಂದ್ರ ಇಲಾಖೆ ನಿಮಗೆ ಖಂಡಿತವಾಗ್ಲೂ ಏನ್ ಮಾಡುತ್ತೆ ಅಂತಂದ್ರ ತಿಳಿಸುತ್ತೆ. ಯಾವುದೋ ತಾಂತ್ರಿಕ ಅಥವಾ ಆಡಳಿತಾತ್ಮಕ ಕಾರಣದಿಂದಾಗಿ ಇವತ್ತು ಪ್ರಕಟ ಆಗ್ತಕ್ಕಂಥ ಆ ಫಲಿತಾಂಶ ಪ್ರಕಟ ಆಗಿಲ್ಲ ಅಷ್ಟೇ. ಒಂದು ದಿನ ಫಲಿತಾಂಶ ಪ್ರಕಟ ಆಗೋದು ತಡ ಆಗಿದ್ದಕ್ಕೆ ನಿಮ್ಮ ಭವಿಷ್ಯಕ್ಕೇನು ಕೂಡ ತೊಂದರೆ ಆಗೋದಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಕಷ್ಟವನ್ನ ಪಟ್ಟು ಪರೀಕ್ಷೆಯನ್ನ ಎದುರಿಸಿರ್ತೀರಿ. ಫಲಿತಾಂಶವನ್ನ ಬೇಗ ನೋಡಬೇಕು ಅಂತಕ್ಕಂಥ ಕುತೂಹಲ ವಿದ್ಯಾರ್ಥಿಗಳಿಗೆ ಸಹಜ. ಅದರ ಜೊತೆಗೆ ಪಾಲಕರಿಗೂ ಕೂಡ ಏನು ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಎಷ್ಟು ಕುತೂಹಲ ಇರುತ್ತೋ ಆ ಪಾಲಕರಿಗೂ ಕೂಡ ಅದರ 10 ಪಟ್ಟು ಕುತೂಹಲ ಇರುತ್ತೆ. ಕಾರಣ ಏನು ಅಂತಂದ್ರ ಇದು ಮಕ್ಕಳ ಬದುಕಿನ ಮಹತ್ತರವಾಗಿರ್ತಕ್ಕಂಥ ಘಟ್ಟ. ನಮ್ಮ ಮಕ್ಕಳ ಭವಿಷ್ಯ ಏನಾಗಿದೆಯೋ ಅಥವಾ ವಿದ್ಯಾರ್ಥಿಗಳು ನಮ್ಮ ಭವಿಷ್ಯ ಏನಾಗಿದೆ ಅಂತಕ್ಕಂಥ ನಿರೀಕ್ಷೆಯೊಳಗಡೆ ಇರ್ತಾರೆ ಅಂತ. ಖಂಡಿತವಾಗ್ಲೂ ಏನು ಅಂತಂದ್ರ ಆ ಫಲಿತಾಂಶ ಏನು ಅಂತಂದ್ರ ಪ್ರಕಟ ಆಗುತ್ತೆ. ನಿಮ್ಮ ಫಲಿತಾಂಶ ಸುರಕ್ಷಿತವಾಗಿನೇ ಇರುತ್ತೆ. ಒಂದೆರಡು ದಿನ ಆದ್ಮೇಲೆ ಏನು ಅಂತಂದ್ರೆ ಹೆಚ್ಚು ಕಡಿಮೆ ಒಂದೆರಡು ದಿನ ಆದ್ಮೇಲೆ ಫಲಿತಾಂಶ ಏನಾಗ್ಬೋದು ಅಂತಂದ್ರ ಪ್ರಕಟ ಆಗಬಹುದು.
ವಿದ್ಯಾರ್ಥಿಗಳಿರಬಹುದು ಅಥವಾ ಪಾಲಕರಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲವನ್ನ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರ್ಯಾರು ಪರೀಕ್ಷೆಯನ್ನ ಬರೆದಿದ್ದೀರೋ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ತಮ್ಮ ನಿರೀಕ್ಷೆ ಏನಿತ್ತಲ್ಲ ಅದಕ್ಕೂ ಏನು ಅಂತಂದ್ರೆ ಒಳ್ಳೆಯದಾಗಿರ್ತಕ್ಕಂಥ ಫಲಿತಾಂಶ ನಿಮಗೆ ಬರಲಿ ಅಂತಕ್ಕಂಥದ್ದೇನು ಅಂತಂದ್ರೆ ಹಾರೈಕೆ ನಂದು. ಫಲಿತಾಂಶದ ದಿನಾಂಕವನ್ನ ಪ್ರಕಟ ಮಾಡಿದ ನಂತರದೊಳಗಡೆ ನಾನು ಸಹಿತ ಆ ಮಾಹಿತಿಯನ್ನ ನಿಮಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲವನ್ನ ಮಾಡಿಕೊಳ್ಳಬೇಡಿ. ನಿಮ್ಮ ಫಲಿತಾಂಶ ಸುರಕ್ಷಿತವಾಗಿರುತ್ತೆ. ಆದಷ್ಟು ಸದ್ಯದೊಳಗಡೆನೆ ಏನು ಅಂತಂದ್ರೆ ಫಲಿತಾಂಶ ಬಿಡುಗಡೆ ಆಗುತ್ತೆ. ಈ ವಿಡಿಯೋ ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ನಿಮ್ಗೆ ಹೇಳೋದೇನು ಅಂತಂದ್ರೆ, ಈ ವಾಟ್ಸಪ್ ಮತ್ತೆ ಫೇಸ್ಬುಕ್ನೊಳಗಡೆ ಬರ್ತಕ್ಕಂಥ ಫಾರ್ವರ್ಡ್ಗಳನ್ನ ದಯವಿಟ್ಟು ಯಾರು ನಂಬಬೇಡಿ. ಫಲಿತಾಂಶದ ದಿನಾಂಕವನ್ನ ಇಲಾಖೆ ಮತ್ತೆ ತಿಳಿಸುತ್ತೆ. ಆ ದಿನಾಂಕದಂದು ನಿಮಗೆ ಖಂಡಿತವಾಗ್ಲೂ ಏನು ಅಂತಂದ್ರೆ ನಿಮಗೆ ಆ ಫಲಿತಾಂಶ ಬಂದೇ ಬರುತ್ತೆ. ಯಾರು ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವೆಲ್ಲ ನಿಮ್ಮ ಮುಂದಿನ ಶಿಕ್ಷಣ ಭವಿಷ್ಯವನ್ನ ಕಟ್ಕೊಳ್ತಕ್ಕಂಥ ನಿಟ್ಟಿನೊಳಗಡೆ ವಿದ್ಯಾರ್ಥಿಗಳು ಏನು ಅಂತಂದ್ರೆ ಬಹಳಷ್ಟು ಏನು ಅಂತಂದ್ರೆ ಕುತೂಹಲದಿಂದ ಆ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ದೀರಿ. ನಿಮ್ಮ ನಿರೀಕ್ಷೆಯನ್ನು ಮೀರಿ ಒಳ್ಳೆಯದಾಗಿರ್ತಕ್ಕಂಥ ಫಲಿತಾಂಶ ನಿಮಗೆ ಬರಲಿ. ಮುಂದಿನ ನಿಮ್ಮ ಶೈಕ್ಷಣಿಕ ಭವಿಷ್ಯ ಒಳ್ಳೆಯದಾಗಿರಲಿ ಅಂತ ಹಾರೈಸ್ತಾ ಆ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.